ಗ್ರಾಮೀಣಾಭಿವೃದ್ಧಿಯ ಹೆಸರಿನಲ್ಲಿ ಸಾರ್ವಜನಿಕ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವ ಮತ್ತೊಂದು ಗಂಭೀರ ಪ್ರಕರಣ ಬೆಳಗಾವಿ ಕಾಗವಾಡ ವಿಧಾನಸಭಾ ವ್ಯಾಪ್ತಿಯ ಮೊಳೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ನರೇಗಾ ಯೋಜನೆಯಡಿ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕಬಳಿಸಿಕೊಂಡಿದ್ದರೂ ನೆಲದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಎಂಬ ಆರೋಪಗಳು ಗ್ರಾಮಸ್ಥರಲ್ಲಿ ಭಾರೀ ಅಸಮಾಧಾನಕ್ಕೆ ಕಾರಣವಾಗಿದೆ. ಮೊಳೆ ಗ್ರಾಮದ ಸೋಂದಾಕರ ತೋಟದ ರಸ್ತೆ ನಿರ್ಮಾಣಕ್ಕಾಗಿ ನರೇಗಾ ಯೋಜನೆಯಡಿ ಸುಮಾರು 5.24 ಲಕ್ಷ ರೂಪಾಯಿ ಮಂಜೂರಾಗಿತ್ತು. ಆದರೆ ಎರಡೂ ಕಾಮಗಾರಿಗಳ ಹೆಸರಿನಲ್ಲಿ ಹಣವನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿಕೊಂಡು ವಾಸ್ತವದಲ್ಲಿ ರಸ್ತೆ ಕಾಮಗಾರಿ ಕೈಗೊಳ್ಳದೆ ಹಣವನ್ನು ನುಂಗಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸಮಸ್ಯೆ ಬಹಳ ಐತ್ರಿ ಸರ್. ಸಾಲಿ ಹುಡುಗರು ಹೋಗ್ಲಾಕ ತೊಂದರೆ ಐತ್ರಿ ಸರ್. ಕಬ್ಬು ಹೋಗ್ಲಾಕ ತೊಂದರೆ ಐತ್ರಿ. ಮನೀಗ ಎಷ್ಟು ಸಲ ಹೇಳಿದಿವ್ರಿ, ಇಲ್ಲಿ ಭಾಳ ತೊಂದರೆ ಆಗ್ಲತ್ತೈತಿ. ಒಂದು ಟಿಪ್ಪರ್ ತಂದು ಒಗಿರಿ ಅನ್ನೋಣ. ಇಲ್ಲಿ ಒಗಿತೀವ ತಂದ್ರು ಒಟ್ಟ ಒಗದಿಲ್ರಿ ಸರ್. ಸ್ವಂತ ನಾವು 4 ಮಂದಿ ಅನ್ನ ತಮ್ಮ ತಂದು ಕಿಶಿಂದು ಒಗದಿತೀವ್ರಿ. ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗ್ಲತ್ತೈತ್ರಿ ಸರ್. ಮತ್ತೆ ಎಲ್ಲೇ ಪಂಚಾಯತಿದಾಗ ಆಗಲಿ ಇದ್ರಾಗ ಹೋಗ್ಲಿ ಕೇಳಾಕ ಏನತ್ತಾರು ಮಾಡ್ತೀವಿ ಬರ್ಲಾತೈತಿ ಇಷ್ಟೇ ಹೇಳತ್ತಾರಿ ಸರ್. ನರೇಗಾ ಯೋಜನೆ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಜೀವಾಳವಾಗಿರುವ ಯೋಜನೆ. ಇಂತಹ ಮಹತ್ವದ ಯೋಜನೆಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಕೇವಲ ಆಡಳಿತಾತ್ಮಕ ಲೋಪವಲ್ಲ, ಅದು ಬಡವರ ಶ್ರಮದ ಹಣದ ಮೇಲೆ ನಡೆದ ದೋಚಾಟವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಗದೇ ಇಲ್ರಿ ಸರ್. ಒಟ್ಟ ನಾವು ಸ್ವಂತ ನಮ್ಮ ತಂದು ಒಗದಾರ್ರಿ. ಇಲ್ಲಿ ಒಟ್ಟ ಒಗದಿಲ್ರಿ ಸರ್. ಒಂದು ಟ್ರಿಪ್ ಸಹಿತ ಬಂದಿಲ್ರಿ ಸರ್. 6 ಲಕ್ಷ ರೂಪಾಯಿ ತೆಗ್ದಾರ್ಲಿ. ಅವ್ರು ಡಾಕ್ಯುಮೆಂಟ್ಸ್ ಇದನ್ನ ಮಾಡ್ಯಾರಲ್ಲ, ಏನ್ ಮಾಡಿದ್ರಿ ಸರ್? ತೆಗ್ದಿಲ್ರಿ ಅವ್ರು. ಇದನ್ನ ಹೇಳಿಲ್ರಿ ಅವ್ರು. ಕಳೆದ ವರ್ಷ ನಡೆದಿರುವ ಈ ಪ್ರಕರಣವನ್ನ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನು ಪಡೆದು ಗ್ರಾಮಸ್ಥರು ಕಾಗವಾಡ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಯಾವುದೇ ಅಕ್ರಮ ನಡೆದಿಲ್ಲ ಎಂಬ ರೀತಿಯ ವರದಿ ನೀಡಿದ್ದಾರೆ. ಇಲ್ಲಿ ಯಾವುದೇ ಕಾಮಗಾರಿ ನಡೆದಿಲ್ಲ, ಆದರೂ ಸುಳ್ಳು ದಾಖಲೆಗಳ ಮೂಲಕ ಪ್ರಕರಣವನ್ನ ಮುಚ್ಚಿ ಹಾಕಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿಯ ಕೇಂದ್ರೀಯ ಘಟಕ. ಆದರೆ ಅಭಿವೃದ್ಧಿ ಕೆಲಸಗಳ ಮೇಲ್ವಿಚಾರಣೆಯಲ್ಲಿ ವಿಫಲವಾಗಿ ದಾಖಲೆಗಳಲ್ಲೇ ಕಾಮಗಾರಿ ಮುಗಿಸಿರುವುದು ಆಡಳಿತ ವ್ಯವಸ್ಥೆಯ ನೈತಿಕತೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಸಾರ್ವಜನಿಕ ಹಣದ ಬಳಕೆಯಲ್ಲಿ ಪಾರದರ್ಶಕತೆ ಇಲ್ಲದಿರುವುದು ಗ್ರಾಮಸ್ಥರ ನಂಬಿಕೆಗೆ ಧಕ್ಕೆ ತಂದಿದೆ. ಈ ಪ್ರಕರಣದಿಂದಾಗಿ ಗ್ರಾಮಸ್ಥರಲ್ಲಿ ಆಡಳಿತ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕುಸಿತಗೊಂಡಿದೆ. ನಿಜವಾದ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡ ಕಾರ್ಮಿಕರ ಉದ್ಯೋಗಾವಕಾಶಗಳಿಗೆ ಧಕ್ಕೆಯಾಗಿದೆ. ಭ್ರಷ್ಟಾಚಾರಕ್ಕೆ ಮೌನ ಅನುಮೋದನೆ ಸಿಗುವ ಭೀತಿ ಉಂಟಾಗಿದೆ. ಜಿಲ್ಲಾಧಿಕಾರಿಗಳು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಾದ ಪಂಚಾಯತ್ ಸದಸ್ಯರು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸುಳ್ಳು ವರದಿ ನೀಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಹಾಗೂ ಅಮಾನತು ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಪ್ರಕರಣದಲ್ಲಿ ಕೈಗೊಳ್ಳುವ ಕ್ರಮವೇ ಮುಂದಿನ ದಿನಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಭವಿಷ್ಯವನ್ನ ನಿರ್ಧರಿಸಲಿದೆ. ಇಲ್ಲವಾದರೆ ಕಾಗದದ ಅಭಿವೃದ್ಧಿ ಎಂಬ ಪದ ಗ್ರಾಮೀಣ ಭಾಗಗಳಲ್ಲಿ ಇನ್ನಷ್ಟು ಗಟ್ಟಿಯಾಗುವ ಆತಂಕವಿದೆ.